ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಬೆಳಗ್ಗೆಯಿಂದನೇ ಮಳೆ. ಬೆಳಗ್ಗೆಯಿಂದನೇ ಈಗ 9 ಗಂಟೆಗೆ ಬಂದರೂ ಬೆಳಗ್ಗೆ 6 ಗಂಟೆ ಆದಂಗೆ ಅನಿಸ್ತಾ ಇದ್ದು, ಅಷ್ಟೆಲ್ಲ ಮಳೆ ನಮ್ಮೂರಲ್ಲಿ. ಇವತ್ತು ನನ್ನ ಬೆಳಗಿನ ಒಂದು ವ್ಲಾಗ್ ಶುರು ಮಾಡ್ತಾ ಇದ್ದೆ ನಾನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ನಮಗೆ ಹಳ್ಳಿ ಮನೆಯವರಿಗೆ ಒಂದೊಂದು ಸರಿ ಈ ಥರ ಮಳೆ ಬಂದರೂ ಹೆದರಿಕೆ ಆಗೋಗ್ತು. ಎಂತಕ್ಕೆ ಅಂದರೆ ಅಡಿಕೆಗೆಲ್ಲ ಮತ್ತೆ ಕೊಳೆ ಬತ್ತು, ಮತ್ತೆ ಮದ್ದೋಡ್ಸೋಕ್ಕಾಗ್ತು ಹೇಳಿ ಸ್ವಲ್ಪ ಹೆದರಿಕೆ. 2 ಸರಿ ಮದ್ದೋಡಿಸಿದ್ರು ಮತ್ತೆ ಕೊಳೆ ಬತ್ತು. ಹಾಗಾಗಿ ಜಾಸ್ತಿ ಮಳೆ ಬಂದರೂ ಸ್ವಲ್ಪ ಹೆದರಿಕೆನೇ ನಮ್ಮ ತೋಟದ ಮನೆಯವರಿಗೆ. ಮಳೆ ಇಲ್ಲದೆ ಹೋದರೂ ತಲೆ ಬಿಸಿ. ಬೇಸಿಗೆಯಲ್ಲಿ ತೋಟಕ್ಕೆ ನೀರು ಹಾಕೂಲೆ ನೀರು ಸಾಕಾಗ್ತಿಲ್ಲ ಹೇಳಿ ಹೆಂಗಿದ್ರೂ ನಮಗೆ ಟೆನ್ಷನ್ನೇ ಆಗೋಗ್ತು. ಈ ಅಡಿಕೆಗೆ ಮದ್ದೊಡೆಯು ತುತ್ತಕ್ಕಂತೂ ಡಬಲ್ ರೇಟ್ ಮಾಡಿದ್ದ, ಹಾಗಾಗಿ ತಗೊಂಬೋದು ಕಷ್ಟನೇ. ಇಷ್ಟು ದಿವಸ ತೋಟಕ್ಕೆ ಕೊಳೆ ಬಂದಿತ್ತಿಲ್ಲ ಅಡಿಕೆಗೆಲ್ಲವ, ಈಗ ಕೊಳೆ ಬರೋ ಲಕ್ಷಣ ಈ ಮಳೆ ನೋಡಿದರೆ. ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಅಂದರೆ ಇಡೀ ದಿವಸ ಕೆಲಸ ಮಾಡಿದರೂ ತೋಟದ ಕೆಲಸ ಎಲ್ಲ ಮುಗೀತಿಲ್ಲ. ಆದರೆ ಇವತ್ತು ತೋಟಕ್ಕೆ ಹೋಗೋ ಲಕ್ಷಣ ಕಾಣ್ತಿಲ್ಲ. ಈ ಥರ ಮಳೆ ಆದರೆ ಹೋಗೋದೆಲ್ಲ ಕಷ್ಟ. ಆದರೂ ಒಂದು ಒಳ್ಳೆಯದು ಅಂದರೆ ಈ ಘಟ್ಟದ ಕೆಳಗಿನ ಸೆಕೆಗೆ ಉಂಬಳದ ಕಾಟೊಂದಿಲ್ಲ. ತೋಟಕ್ಕೆಲ್ಲ ಹೋದರೆ ಉಂಬಳ ಹತ್ತಿತು, ರಕ್ತ ಬಂತು, ಅದೆಲ್ಲ ಯಾವ ಸಮಸ್ಯೆನೂ ಇಲ್ಲ. ಅದೊಂದು ಒಳ್ಳೆಯದು. ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಕಡಿಮೆ ಆಗ್ತು ಉಳ್ಕೊಂಡು ನಾನು ಹಾಲು ಕಾಸಾಗಿತ್ತಿಲ್ಲ. ಮೊದಲಿಗೆ ಹಾಲು ಕಾಸ್ಕೊಂಬ ಅಂದ್ಕೊಂಡೆ. ನಾನು ಯಾವತ್ತೂ ಆ ಹಾಲು ಕಾಸುವಾಗ ಪಾತ್ರೆ ತೊಳ್ಕೊತಿರ್ತೆ. ಎಂತಕ್ಕೆ ಅಂದರೆ ಸಿಂಕಲ್ಲೇ ಇದ್ದು ಒಲೆ ಹತ್ರನೇ, ಹಾಗಾಗಿ ಹಾಲು ಉಕ್ಕು ಬತ್ತ ನೋಡಲೇ ಚಲೋ ಆಗ್ತು. ಪಾತ್ರೆ ತೊಳ್ಕೊತಾ ಹಾಲು ಕಾಸ್ತಿರ್ತೆ ಯಾವತ್ತೂ. ಪಾತ್ರೆ ತೊಳೆದಾಗುವಲ್ಲಿವರೆಗೆ ಮಳೆ ಕಡಿಮೆ ಆಗ್ತು. ಹಾಗಾಗಿ ನಾ ಬೇಗ ಪಾತ್ರೆ ತೊಳ್ಕೊಂಡೆ. ಎಂತಕ್ಕೆಂದರೆ ಈ ಮಳೆ ಜಾಸ್ತಿ ಹೊತ್ತಲ್ಲ ನಿಲ್ಲೋದಲ್ಲ. 5 ನಿಮಿಷ ಮಳೆ ಬಂದರೆ ಒಂದು 10 ನಿಮಿಷ ಬಿಸಿಲು ಬಂತು. ಪಾತ್ರೆ ತೊಳೆದು ಮುಗಿಯೋದ್ರೊಳಗೆ ಬಿಸಿಲು ಬಂತು. ಆತು, ಇನ್ನು ತೋಟಕ್ಕೆ ಹೋಗೋದೇ ಅಡುಗೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಂಡು. ಬೆಳಿಗ್ಗೆ ಭಯಂಕರ ಮಳೆ ಇತ್ತು, ಈಗೊಂದು ಸ್ವಲ್ಪ ಮಳೆ ಕಮ್ಮಿ ಆಯ್ತು. ಹಾಗಾಗಿ ಸ್ವಲ್ಪ ಬಿಸಿಲು ಬಂತು. ತೋಟಕ್ಕೆ ಕೊಳೆ ಬರೋ ಲಕ್ಷಣ ಈ ಥರ ಮಳೆ ಬಿಸಿಲು ಬಂದರೆ, ಹಾಗೇಳಿ ಹಳೆ ಕಾಲದವು ಹೇಳ್ತಾ. ಬರುವಲ್ಲಿವರೆಗೆ ಇಲ್ಲೊಂದು ದೊಡ್ಡ ಕಾಯಿ ಬಿದ್ಕೊಂಡಿದ್ದು. ಎಷ್ಟೇ ಮಳೆ ಇರಲಿ, ಸೊಳ್ಳೆ ಇರಲಿ, ಹಾಗೆ ಬಿಸಿಲು ಇರಲಿ, ದಿವಸಕ್ಕೆ 1-2-3 ಸರಿ ತೋಟಕ್ಕೆ ಹೋಗ್ಬಾರ್ದು ಹೋದರೆ ನನಗಂತೂ ಸಮಾಧಾನನೇ ಆಗ್ತಿಲ್ಲ. ಇಷ್ಟು ಮಳೆ ಬಂದರೂ ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಸೊಳ್ಳೆ. ಹಾಗೆ ಬೇಸಿಗೆಯಲ್ಲೂ ಸೊಳ್ಳೆನೆಯ. ನಮ್ಮೂರಲ್ಲಿದ್ದಷ್ಟು ಸೊಳ್ಳೆ ಯಾವ ಊರಲ್ಲೂ ಇಲ್ಲೇನೆ ಹೆಚ್ಚಾಗಿ ಆ ಥರ ಸೊಳ್ಳೆ. ಇಲ್ಲಿ ತೋಟದ ಮಧ್ಯೆ ಓಡಾಡಲು ಒಂದು ದಾರಿ ಇತ್ತು. ಕಳೆ ಬಂದು ಆ ದಾರಿನೂ ಸ್ವಲ್ಪ ಮುಚ್ಚೋಯ್ದು. ಮಳೆ ಸ್ವಲ್ಪ ಕಡಿಮೆ ಆದರೆ ಕಳೆಯಾರು ತೆಗೆಸಲಾಗ್ತಿತ್ತು. ಈ ಮಳೆ ಕಳೆ ತೆಗೆಸೋದು ಕಷ್ಟ. ಹಣ್ಣಾಗ್ತಾ ಇದ್ದು. ಹಾಗೆ ಕಾಳು ಮೆಣಸು ಸುಮಾರು ಒಂದೊಂದು ಬಿಡ್ತಾ ಇದ್ದು. ಇನ್ನು 1.5-2 ತಿಂಗಳಿಗೆ ಇದೆಲ್ಲ ಕೊಯ್ಯಲಾಗ್ತು ಕಾಳು ಮೆಣಸೆಲ್ಲವ. ಜಾಸ್ತಿ ಬಳ್ಳಿಯೆಲ್ಲ ಇಲ್ಲೇ ನಮ್ಮ ಮನೆಯಲ್ಲಿ ಕಾಳು ಮೆಣಸು. ಇಲ್ಲ ಒಂದು 25-30 ಬಳ್ಳಿ ಇದ್ದು ಅಷ್ಟೇ. ಇದ್ದದಕ್ಕೆ ಸ್ವಲ್ಪ ಫಲ ಬಿಡ್ತಾ ಇದ್ದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಹಂದಿ ತಿಂದು ಹಾಕಿದ್ದು. ಎಲ್ಲೋ ರಾತ್ರಿ ಕಾಯಿ ಬಿದ್ದಿತ್ತು, ಹಂದಿ ರಾತ್ರಿನೇ ಬಂದು ತಿಂದ್ಕೊಂಡು ಇದು ಕಾಯ. ಇಲ್ಲೊಂದು ದೊಡ್ಡ ಕಾಯಿ ಒಡ್ಕೊಂಡು ತಿಂದಿದ್ದು, ಸಿಪ್ಪೆ ಸುಲದ್ದು. ಹಾಗೆ ಇಲ್ಲೂ ತಂದು ಒಡ್ಕೊಂಡು. ಎಲ್ಲ ಕಡೆ ಬೇಲಿ ಮಾಡಾಯಿತು, ಆದರೆ ಎಲ್ಲಿಂದ ಹಂದಿ ಬತ್ತೋಳೆ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಕಡೆ ಬೇಲಿ ಮಾಡಾಯಿತು, ಆದರೂ ಈ ಹಂದಿ ಎಲ್ಲಿಂದ ಬತ್ತೋಳು ಮಾತ್ರ ಗೊತ್ತಾಗ್ತಿಲ್ಲ. ನಮ್ಮನೆಗೆ ಒಂದೇ ಅಲ್ಲ, ಎಲ್ಲರೂ ತೋಟಕ್ಕೂ ಆ ಹಂದಿ ಹೋಗಿ ಇದೇ ಥರ ಮಾಡ್ತು. ಒಂದೊಂದು ಕಡೆ
ಅಡಿಕೆ ಗಿಡ, ನೆಟ್ಟ ಅಡಿಕೆ ಗಿಡ ಎಲ್ಲ ಮುರಿದು ಸಿಗ್ದು ಹಾಕ್ತು. ನೋಡಿ, ಇದೊಂದು ಹಾಳ್ಕಾಯಿ ಹಂದಿ ಸುಲ್ಕೊಂಡಿತ್ತು. ಒಂಚೂರು ಸುಲ್ದಾದ್ಮೇಲೆ ಅದಕ್ಕೆ ಗೊತ್ತಾಯ್ತು, ಓ ಇದು ಹಾಳ್ಕಾಯಿ ಬೇಡ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದು. ಹಾಳ್ಕಾಯಿ ಆದರೆ ಹಂದಿನೂ ಮುಟ್ತಿಲ್ಲ, ಚಲೋ ಕಾಯಿ ಮಾತ್ರ ಸುಲ್ಕೊಂಡು ತಿನ್ಕೊಂಡು ಹೋಗ್ತು. ತೆಂಗಿನಕಾಯಿ ಮರದ ಮೇಲಿದ್ದರೆ ಮಂಗನ ಕಾಟ, ಹಾಗೆ ಕೆಳಗೆ ಬಿದ್ದರೆ ರಾತ್ರಿ ಹಂದಿ ಕಾಟ. ಒಟ್ಟಿನಲ್ಲಿ ನಮ್ಮ ರೈತರಿಗೆ ಸಮಸ್ಯೆ ಬಗೆಹರಿಯುವುದೇ ಅಲ್ಲ. ಒಟ್ಟಾರೆ ನಮ್ಮ ರೈತರಿಗೆ, ತೋಟ ಮನೆ ಇರೋರಿಗೆಲ್ಲವ ರಾಶಿ ಕಷ್ಟ. ವಾತಾವರಣ ಒಂಚೂರು ಹೆಚ್ಚು ಕಡಿಮೆ ಆದರೂ ಕಷ್ಟ. ಸ್ವಲ್ಪ ಜಾಸ್ತಿ ಮಳೆ ಬಂದರೂ ಕೊಳೆ ಬಂದೋಗ್ತು ತೋಟಕ್ಕೆಲ್ಲವ ಹೇಳಿ ಅದೊಂದು, ಅಡಿಕೆಗೆಲ್ಲ ಕೊಳೆ ಬತ್ತು ಹೇಳಿ ಅದೊಂದು ತಲೆಬಿಸಿ. ಹಾಗೆ ಮಳೆ ಕಡಿಮೆ ಆದರೆ ಮತ್ತೊಂದು ಥರ ತಲೆಬಿಸಿ. ಬೇಸಿಗೆಯಲ್ಲಿ ತೋಟಕ್ಕೆಲ್ಲ ನೀರು ಹಾಕುಲೆ, ನೀರು ಇರ್ತಿಲ್ಲ, ಬಾವಿಯಲ್ಲಿ ನೀರು ಕಡಿಮೆ ಆಗ್ತು ಹೇಳೋದು ಅದೊಂದು ತಲೆಬಿಸಿ. ಒಟ್ಟಾರೆ ಈ ತಲೆಬಿಸಿ ಮುಗೀತೇ ಇಲ್ಲ. ಇದೊಂದು ನೋಡಿ, ಸ್ವಲ್ಪ ಬೆಳೆದಿತ್ತು. ಈ ಕೊನೆನ ಮೊನ್ನೆ ಕಾಡ್ನುಗೊಲೆ ಬಂದಿದ್ದ, ಅದು ಹಿಸ್ದು ಹಾಕಿದ್ದು. ಎಷ್ಟೆಲ್ಲ ಬೇಜಾರಾಗ್ತು ಈ ಥರ ಆದರೆ. ಇದು ನೋಡಿ, ಇದು ಎಂಥರ ಹೂಗಳು ನನಗಂತೂ ಗೊತ್ತಿಲ್ಲ. ನಿಂಗೋಕೆ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ಸ್ ಹಾಕಿ ಅಕ್ಕ. ನೋಡಿ ಎಷ್ಟು ಚಂದ ಇದ್ದು, ದೇವರ ಸೃಷ್ಟಿ. ಇದು ಮೊಗ್ಗೆ ಅದರದ್ದೇ, ಎಷ್ಟು ಚಂದ ಕಾಣ್ತು ನೋಡಿ. ಈ ಗಿಡನೂ ನೋಡಲು ಅಷ್ಟೇ ಚಂದಿದ್ದು, ಹಾಗೆ ಹೂವು ಅಷ್ಟು ಚಂದ ಕಾಣ್ತು. ಹಾಗೆ ನನ್ನ ಈ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ತೋಟಕ್ಕೆಲ್ಲ ಹೋಗಿ ಬಂದಾತು. ಈಗ ಅಡುಗೆ ಮಾಡವು. ಒಂದು ಬಾಳೆಕಾಯಿ ಇತ್ತು, ಅದರದ್ದು ಹುಳಿ ಮಾಡ್ತೆ ಒಂದು ಸಿಂಪಲ್ಲಾಗಿ. ಮೊದಲಿಗೆ ಸಣ್ಣದಾಗಿ ಬಾಳೆಕಾಯಿ ಕೊಚ್ಕೊಂಡಿದ್ದೆ. ಕಡೆಗೆ ಅದಕ್ಕೆ ಮುಳುಗುವಷ್ಟು ನೀರು ಹಾಕತ್ತೆ, ಗ್ಯಾಸ್ ಹಚ್ಕತ್ತೆ. ಗ್ಯಾಸ್ ಹಚ್ಕೊಂಡು ಜಾಸ್ತಿ ದೊಡ್ಡ ಗ್ಯಾಸ್ ಹಚ್ಕೊಂಬಲಿಲ್ಲ, ದೊಡ್ಡಗೆ ಹಚ್ಕೊಂಡ್ರೆ ತಪ್ಪಲೇನೆ ಕತ್ತು ಹೋಗ್ತು. ಒಂಚೂರು ಹುಣಸೆ ಹಣ್ಣು ನೀರು ಮಾಡಿ ಹಾಕ್ತಾಯಿದ್ದೆ, ಎಂತಕ್ಕೆ ಅಂದರೆ ಅದು ಕಪ್ಪಾಗಿ ಹೋಗ್ತು ಬಾಳೆಕಾಯಿ. ಹಾಗಾಗಿ ಈಗ ಬೇಯಿಸುವಾಗೆ ನಾನು ಹುಣಸೆ ಹಣ್ಣು ನೀರು ಹಾಕ್ತಾಯಿದ್ದೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಕಣ್ಣಾಗ್ತಾಯಿಲ್ಲ ಉಪ್ಪು ಹಾಕ್ತಾಯಿದ್ದೆ ನಾನು. 1 ಚಮಚ ಬೆಲ್ಲ ನಿಗೋಕೆ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಳಿ. ಒಬ್ಬರು ಮನೇಲಿ ಬೆಲ್ಲ ಹಾಕ್ತೂ ಇಲ್ಲ. ಒಂಚೂರು ಅರಿಶಿನ ಹಾಕಿ ಮುಚ್ಚಿಡ್ತೆ, ಮುಚ್ಚಿ ಬೇಯಿಸವು. ಮುಚ್ಚಿ ಬೇಯಿಸಿದ್ರೆ 2 ನಿಮಿಷದಲ್ಲೇ ಬೆಂದು ಹೋಗ್ತು. ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು 8-10 ಕಾಳು ಮೆಣಸು ಹಾಕಿ ಕುಟ್ಟಿ ನೈಸ್ ಮಾಡ್ಕೊಳ್ಳವು. ನೈಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕುಟ್ಟವು. ಚಲೋ ನೈಸ್ ಆಗುವಲ್ಲಿವರೆಗೆ ಈ ಥರ ಮಾಡವು. ಬೇಗ ನೈಸ್ ಆಗಿ ಹೋಗ್ತದು ನೋಡಿ, ಎಷ್ಟು ಬೇಗ ನೈಸ್ ಆಗ್ತು ನೋಡಿ. ಈಗ ಈ ಥರ ಇಲ್ಲಿ ಬೆಂತು. ಈಗ 2 ನಿಮಿಷಕ್ಕೆ ಬೆಂದು ಹೋಗ್ತು, ಜಾಸ್ತಿ ಹೊತ್ತಕತ್ತಿಲ್ಲ ಬಾಳೆಕಾಯಿ ಆಗಿದ್ದಕ್ಕೆ. ನಾನಿಲ್ಲಿ ತೊಗರಿಬೇಳೆನ ಬೇರೆ ಬೇಯಿಸಲು ಇಟ್ಕೊಂಡಿದ್ದೆ. ಎಂತಕ್ಕೆಂದರೆ ಬಾಳೆಕಾಯಿ ಅದರ ಒಟ್ಟಿಗೆ ಹಾಕ್ಬಿಟ್ರೆ ಬಾಳೆಕಾಯಿ ಬೇಗ ಬೆಂದೋಗ್ತು, ಬಾಳೆಕಾಯಿ ರೆಡಿಯಾಗಿ ಹೋಗ್ತು ಉಳ್ಕೊಂಡು. ತೊಗರಿಬೇಳೆನ ಸಪ್ರೇಟ್ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೆ. ಇಲ್ಲಿ ತೊಗರಿಬೇಳೆನೂ ಬೆಂತು. ತೊಗರಿಬೇಳೆ ನೀರ ಈ ಬಾಳೆಕಾಯಿ ಪಾತ್ರಕ್ಕೆ ಹಾಕಿ ಅದನ್ನು ಸ್ವಲ್ಪ ಹುಟ್ಟಿನಲ್ಲೇ ಹಾಕ್ಸಿದ್ರೆ ನೈಸ್ ಆಗ್ತು ತೊಗರಿಬೇಳೆ. ನೋಡಿ ಈ ಥರ ನೈಸ್ ಆಯ್ತು. ನಾ ಹುಟ್ಟಿನಲ್ಲೇ ಹಾಕ್ಸಿದೆ, ಮತ್ತೆಂತೂ ಮಾಡಿದ್ನಿಲ್ಲ. ಈಗ ಅದನ್ನು ಬೆಂದ ಬಾಳೆಕಾಯಿ ಪಾತ್ರಕ್ಕೆ ಹಾಕಿದೆ. ಕುಕ್ಕರಿಗೆಲ್ಲ ಬಡ್ಕೊಂಡಿದ್ದೆಲ್ಲ ಸ್ವಲ್ಪ ತೊಳೆದು ಹಾಕ್ತೆ ನಾನು, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಹೇಳಿ. ಈಗ ಅದು ನೈಸ್ ಮಾಡಿ ಇಟ್ಕೊಳ್ಳೋದ ಜೀರಿಗೆ ಮತ್ತು ಮೆಣಸಿನಕಾಳನ್ನು ಈಗ ಇದಕ್ಕೆ ಹಾಕ್ತೆ ನಾನು. ಇಷ್ಟೇ, ಇದೊಂದು ಸಿಂಪಲ್ ಆದ ರೆಸಿಪಿ. ಮತ್ತು ಬೇಯಿಸೋದೆಲ್ಲ ಎಂಥದ್ದು ಇಲ್ಲ ಇದಕ್ಕೆ. ಒಳ್ಳೆ ಟೇಸ್ಟ್ ಆಗ್ತು, ಮಳೆಗಾಲದಲ್ಲಂತೂ ಮಸ್ತಾಗ್ತು. ಹಾಗೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ತೆ. ಈಗ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೆ. ಸಾಸಿವೆ ಚಟಪಟ ಅಂದ್ಕೊಳ್ಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತೆ.
ಕಡೆಗೆ ಒಂಚೂರು ಹಿಂಗು ಹಾಕ್ತಾಯಿದ್ದೆ. ಈಗ 2-3 ಚೂರು ಒಣಮೆಣಸು ಅಷ್ಟೇ. ಇದು ಕೆಂಪಾಗಿ ಚಟಪಟ ಅಂದ್ಕೊಳ್ಳಿ. ಈ ರೆಸಿಪಿಗೆ ಕಾಯಿ ಬೀಸುವುದಿಲ್ಲ, ಕೆರೆಯೋದಿಲ್ಲ, ಎಂಥದ್ದು ಇಲ್ಲ. 5 ನಿಮಿಷದಲ್ಲಿ ರೆಸಿಪಿ ರೆಡಿ ಆಗ್ತದೆ. ಮಳೆಗಾಲದಲ್ಲಂತೂ ಈ ಥರ ರೆಸಿಪಿ ಎಲ್ಲ ಮಾಡ್ಕೊಂಡ್ರೆ ಊಟ ಮಾಡಲೇ ಒಳ್ಳೆ ರುಚಿಯಾಗಿತ್ತು. ನೀವು ಈ ರೆಸಿಪಿಯನ್ನು ಮಾಡಿ ನೋಡಿ ಹೆಂಗಾಯ್ತು ಹೇಳಿ ಕಮೆಂಟ್ಸ್ ಮಾಡಿ ಅಕ್ಕ. ವಿಡಿಯೋ ನೋಡೋದಕ್ಕೆಲ್ಲಕ್ಕೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ ಅಕ್ಕ.